ವೆಲ್ಕಮ್ ಬ್ಯಾಕ್. ಹಿಂದಿನ ವಿಡಿಯೋದಲ್ಲಿ 57ನೇ ಪೇಜ್ವರೆಗೂ ಆಗಿತ್ತು. ಈ ವಿಡಿಯೋದಲ್ಲಿ ನಾವು 58ನೇ ಪೇಜಿಂದ ಸ್ಟಾರ್ಟ್ ಮಾಡೋಣ. ಸೀದಾ ಡೈರೆಕ್ಟ್ ಲೆಕ್ಕಕ್ಕೆ ಹೋಗೋಣ. ಇಲ್ಲಿದೆ ನೋಡಿ, ಎಕ್ಸಾಂಪಲ್ ಇದೆ. ಇದರಲ್ಲೇ ನಾವು ರೀತಿಯಲ್ಲಿ ಯಾವ ರೀತಿ ಲೆಕ್ಕ ಬಿಡಿಸ್ಬೋದು ಅಂತ ಸಾಲ್ವ್ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಸೀದಾ ಡೈರೆಕ್ಟಾಗಿ ಕಂಡು ಹಿಡಿಯಿರಿ ಕ್ವಶನ್ಸ್ಗೆ ಹೋಗೋಣ. ಇಲ್ಲಿ ನೋಡಿ, 15 ಹೋಲ್ 3/10 4/100 ಮತ್ತು 2 ಹೋಲ್ 6/10 8/100 ಮೊತ್ತ ಎಷ್ಟು ಅಂತ ಕೇಳ್ತಿದ್ದಾರೆ. ಇದನ್ನೇ ಈಗ ನಾವು 2-3 ರೀತಿಯಲ್ಲಿ ನೋಡೋಣ. ಈಗ ಫಸ್ಟ್ ಟೈಪು ನೋಡೋಣ. ಟೈಪ್ 1. ಇಲ್ಲಿ ಏನಂತಂದರೆ ಫಸ್ಟು ಹೋಲ್ಗಳನ್ನು ಕೂಡಿಸ್ಕೊಂಬಿಡೋಣ. 15 + 2, ಆಮೇಲೆ 10 ಬೇಸ್, ಇದು ಯಾವುದು ಡಿನಾಮಿನೇಟರ್ 10 ಇರೋವನ್ನು ಒಂದು ಕಡೆ ಮಾಡ್ಕೊಳ್ಳೋಣ. 3/10 + 6/10, ಆಮೇಲೆ ಡಿನಾಮಿನೇಟರ್ 100 ಇರೋವನ್ನು ಒಂದು ಕಡೆ ಮಾಡ್ಕೊಳ್ಳೋಣ, ಪ್ಲಸ್ 8/100. 15 + 2 17 ಆಯಿತು. ಪ್ಲಸ್ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ನ್ಯೂಮರೇಟರ್ ಕೂಡಿಸ್ತೀವಿ. 3 6 9/10 ಪ್ಲಸ್ 8 4 12/100. ಇವಾಗ ಏನು, ನಮಗೆ ಈ ಮೊದಲು ಕಲ್ತಿದ್ದೀವಿ ನಾವು ಏನಂತಂದರೆ, ಇಲ್ಲೂ ಡಿನಾಮಿನೇಟರ್ ಏನಿದೆ 10 ಇದೆ, ಇಲ್ಲಿ 100 ಇದೆ. ಡಿನಾಮಿನೇಟರ್ ಸೇಮ್ ಮಾಡ್ಕೋಬೇಕು. ಈಗ ಇದನ್ನೇ ಸೇಮ್ ಮಾಡ್ಕೊಳ್ಳೋಣ. 17 ಪ್ಲಸ್ ಇದು 100 ಆಗಬೇಕು ಅಂದರೆ ಇಂಟು 10 ಪ್ಲಸ್ 12/100. ಈಗ 17 ಪ್ಲಸ್ ಇಲ್ಲಿ 90, ಇದು 10 ಇಂಟು 10 90 100 ಪ್ಲಸ್ 12/100. ಈಗ 17 ಪ್ಲಸ್ 90 ಪ್ಲಸ್ 12 ಎಷ್ಟಾಗುತ್ತೆ? 90 100 102 ಇಷ್ಟಾಯಿತು. ಇದನ್ನು ಏನಂತ ಸ್ಪ್ಲಿಟ್ ಮಾಡ್ಕೋಬೇಕು? 102ನ 100 ಪ್ಲಸ್ 2 ಅಂತ. ಆವಾಗ ಏನಾಗುತ್ತೆ? 17 ಪ್ಲಸ್ 100/100 ಪ್ಲಸ್ 2/100. ಆವಾಗ 100/100 ಅಂದರೆ ಒಂದು ಮಾನ ಅಂತ, 1 ಪ್ಲಸ್ 2/100. ಆವಾಗ 17 ಪ್ಲಸ್ 1 18 ಪ್ಲಸ್ 2/100. ಇದನ್ನು ಬರ್ಕೊಂಡಾಗ ಇಷ್ಟು, ಇದು ಫೈನಲ್ ಆನ್ಸರ್. ಇದು ಒಂದು ಟೈಪ್ ಆಯಿತು. ಈಗ ಇದನ್ನೇ ಇನ್ನೊಂದು ರೀತಿಯಲ್ಲಿ ಹೇಗೆ ಬಿಡಿಸೋದು? ಟೈಪ್ 2 ನೋಡೋಣ. ನೋಡಿ, ಇದು ತುಂಬ ಈಸಿ ಅನಿಸುತ್ತೆ. ಇದು ಏನಂದರೆ ಹೆಂಗೆ ಬರುತ್ತೆ ಅಂತ ಅರ್ಥ ಆಗಿಬಿಟ್ರೆ ತುಂಬ ಈಸಿ. ಇದು 15 + 2 ಹೀಗೆ ಬರ್ಕೊಳ್ಳೋಣ. ಇದು ಎರಡೂ ಸೇರಿ ಅಂದರೆ 3/10 4/100 ನಾವು ಯಾವ ರೀತಿ ಬರಿಬೋದು ಅಂತಂದರೆ 34/100 ಅಂತ ಬರಿಬೋದು. ಪ್ಲಸ್ ಇಲ್ಲಿ 6/10 8/100 ಹೇಗೆ ಬರಿಬೋದು ಅಂತಂದರೆ 68/100. ಇವಾಗ ಮಕ್ಕಳಿಗೆ ಏನಾಗ್ಬಿಡುತ್ತೆ? ಕನ್ಫ್ಯೂಸ್ ಆಗುತ್ತೆ. ಹೆಂಗೆ ಬರೆದ್ರು ಇವರು? ಇದು 3/10 ಇದೆ, ಇಲ್ಲಿ 4/100 ಇದೆ, ಒಮ್ಮೆಲೆ ಡೈರೆಕ್ಟಾಗಿ 34/100 ಅಂತ ಹೆಂಗೆ ಬರೆದ್ರು ಅಂತ ಹೇಳಿ ಕನ್ಫ್ಯೂಸ್ ಇದ್ದರೆ ನೋಡಿ, ಈಗ 3/10 ನಮಗೆ ಬೇಸ್, ಇದು ಏನೋ ಡಿನಾಮಿನೇಟರ್ ಏನಾಗಬೇಕು? ಸೇಮ್ ಆಗಬೇಕು ಅಂದಾಗ ಮೇಲೆ ಲೆಕ್ಕ ಮಾಡಿದ್ವಿ ನಾವು, ಇಂಟು 10 ಆವಾಗ 30/100 ಆಯಿತು. ಇದು 4/100 ನೋಡಿ. ಇವಾಗ 34 + 4 34/100. ಇಲ್ಲಿನೂ ಅದೇ ಕ್ರಿಯೆ ಆಗುತ್ತೆ. ಹಾಗಾಗಿ 68/100. ಇದು ಗೊತ್ತಾಗ್ಬಿಟ್ರೆ ಡೈರೆಕ್ಟಾಗಿ ಬರೆದ್ಬಿಡ್ಬೋದು ನೀವು. ಆಮೇಲೆ 15 + 2 17. ಇವಾಗ 34 68 ಎಷ್ಟಾಗುತ್ತೆ ನೋಡಿ? ಇಲ್ಲಿ 60 30 90. ಇದು 8 4 12 ಅಂದರೆ 90 1 12 ಎಷ್ಟಾಗುತ್ತೆ? 102/100. ಮತ್ತು ಸೇಮ್ ಪ್ರೋಸೆಸ್ 17 100/100 ಪ್ಲಸ್ 2/100. ಇದು ಅಂದರೆ 1 17ಕ್ಕೆ ಇದು 1 ಕೂಡಿದ್ರೆ 18 2/100 ನೋಡಿ. ಇಷ್ಟೇ ಸ್ಟೆಪ್ಸಲ್ಲಿ ಮುಗ್ದೋಯ್ತು. ಆ ರೀತಿಯೂ ಅದು ತುಂಬ ಅರ್ಥ ಮಾಡ್ಕೊಂಡಿದ್ರೆ ಆ ರೀತಿ ಮಾಡ್ಬೋದು. ಫುಲ್ ನನಗೆ ಅರ್ಥ ಆಗಿಬಿಟ್ಟಿದೆ ಅಂದರೆ ಡೈರೆಕ್ಟ್ ಹೀಗೂ ಮಾಡಬಹುದು. ನೆಕ್ಸ್ಟ್ ಕ್ವಶನ್. ಈಗ ಡೈರೆಕ್ಟ್ ಕಂಡು ಹಿಡೀರಿ ಕ್ವಶನ್ಸ್ಗೆ ಹೋಗಿ. ನೋಡಿ, ಇಲ್ಲಿದೆ. ಕಂಡು ಹಿಡೀರಿ ಕ್ವಶನ್ಗೆ ಹೋಗೋಕ್ಕಿಂತ ಮೊದಲು ಇಲ್ಲೊಂದು ಕ್ವಶನ್ ಇದೆ. ಇಲ್ಲಿದೆ ನೋಡಿ, ಏನಂತಂದರೆ 483 ಪ್ಲಸ್ 268. ಈ ಸಂಕಲನವನ್ನು 2 ರೀತಿ ಮಾಡ್ಬೋದು ನಾವು. ಹೇಗೆ? ನಾವು ಮೇಲೆ ಕೆಳಗೆ ಬರ್ಕೊಂಡು ಮಾಡ್ತೀವಲ್ಲ, +268
ಈ ರೀತಿ ಕೂಡಿಸಿನೂ ಮಾಡ್ತೀವಿ ನೋಡಿ, ಈ ರೀತಿನೂ ಮಾಡ್ಬೋದು. ಏನಂತ ಇದನ್ನು ಏನು ಎಕ್ಸ್ಪ್ಯಾಂಡ್ ಮಾಡಿ ಬರ್ಕೊಳ್ಳೋದು. 400 + 80 + 3 ಪ್ಲಸ್ 200 + 60 + 80. ಇಲ್ಲಿ ಹಂಡ್ರೆಡ್ಸನ್ನು ಒಂದು ಕಡೆ ಮಾಡ್ಕೊಳ್ಳಿ, ಟೆನ್ಸ್ಗಳನ್ನು ಒಂದು ಕಡೆ ಮಾಡ್ಕೊಳ್ಳಿ, ಯೂನಿಟ್ಸ್ಗಳನ್ನು ಒಂದು ಕಡೆ ಮಾಡ್ಕೊಳ್ಳಿ. ಮಾಡ್ಕೊಂಡಾಗ ನೋಡಿರಿ ನಮಗೆ ಎಷ್ಟು ಈಸಿ ಆಗುತ್ತೆ. 400 200 600 80 + 60 140 + 3 + 8 11. ಆವಾಗ ಎಲ್ಲನೂ ಕೂಡೋಕ್ಕೆ ಈಸಿ. 600 700 700 ಇಲ್ಲಲ್ವಾ 600 700 740 750 51. ಡೈರೆಕ್ಟ್ ಮತ್ತು ಈ 2 ಸ್ಟೆಪ್ ಬರೆಯೋದೇ ಬೇಡ, 751 ಅಂತ ಡೈರೆಕ್ಟಾಗಿ ಬರಿಬೋದು. ಇದನ್ನೇ ಕೂಡಿಸಿದ್ರೆ 8 3 11ಕ್ಕೆ 1 ದಶಕ 1 8 6 14 1 15ಕ್ಕೆ 5 ದಶಕ 1 4 3 7 751. ಹೀಗೂ ಕೊಡ್ಬೋದು, ಹೀಗೂ ಕೊಡ್ಬೋದು, ಎರಡು ರೀತಿಯಲ್ಲಿ. ಅದೇ ರೀತಿ ನಾವು ಈಗ ಹಿಂದಿನ ಕ್ವಶನಲ್ಲೂ ಎರಡೆರಡು ಟೈಪಲ್ಲಿ ಯಾವ ರೀತಿ ಲೆಕ್ಕ ಮಾಡ್ಬೋದು ಅಂತ ನೋಡಿದ್ವಿ. ಇವಾಗ ಸೀದಾ ಕಂಡುಹಿಡಿಯಿರಿ ಕ್ವಶನ್ಗೆ ಹೋಗೋಣ. ನೋಡಿ, ಮೊತ್ತ ಮತ್ತು ವ್ಯತ್ಯಾಸಗಳನ್ನು ಕಂಡುಹಿಡಿಯಿರಿ. ಕೆಲವು ಕಡೆ ಪ್ಲಸ್ಗಳಿದ್ದಾವೆ, ಕೆಲವು ಕಡೆ ಮೈನಸ್ಗಳಿದ್ದಾವೆ. ಆವಾಗ ಮೊತ್ತ ಇದ್ದಲ್ಲಿ ಪ್ಲಸ್ ಇದೆ, ವ್ಯತ್ಯಾಸ ಇದ್ದಲ್ಲಿ ಮೈನಸ್ ಇದೆ. ಲೆಕ್ಕ ನೋಡೋಣ ಈಗ ಒಂದೊಂದೇ. ನೋಡಿ, ಇಲ್ಲ 3/10 + 3 ಹೋಲ್ 4/100. ನಮಗೇನೋ ಛೇದಗಳು ಸೇಮ್ ಮಾಡ್ಕೊಳ್ಳೋದು ಬೆಸ್ಟ್. ಆವಾಗ ಇದನ್ನು ನೋಡಿದ್ವಲ್ವ, ಅಲ್ಲಿ 3 × 10 10 × 10 30/100. ಆವಾಗ ಈ ಪ್ಲೇಸಲ್ಲಿ 30/100 ಬರ್ಕೊಂಡ್ವಿ, ಪ್ಲಸ್ 3 ಹೋಲ್ 4/100. ಈ 3ನ ಹೊರಗೆ ಇಟ್ಕೊಂಡು ಇವು ಎರಡೂ, ಯಾಕಂದರೆ ಡಿನಾಮಿನೇಟ್ರ್ 100 ಇದೆ. 30 + 4 34/100. ಇದನ್ನೇ ಶಾರ್ಟ್ ಫಾರ್ಮ್ ಮಾಡಿ ಬರ್ಕೊಂಡ್ವಿ ಅಂದರೆ ಈ ಆನ್ಸರ್ ಸಿಗುತ್ತೆ. ಈಸಿ ಇದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಏನಿದೆ 9 ಹೋಲ್ 5/10 7 ಹೋಲ್ 7 ಡಿವೈಡೆಡ್ ಬೈ ಇದು 7/100 ಪ್ಲಸ್ 2 ಹೋಲ್ 1/10 3/100. ಇಲ್ಲಿ ಏನು ಮಾಡ್ಕೊಂಡ್ವಿ, ಎರಡು ಟೈಪಲ್ಲಿ ಮಾಡ್ಬೋದು. ಇಲ್ಲೂ ಕೂಡ ಏನಂತಂದರೆ ಈ 9ನ ಹಾಗೆ ಇಟ್ಕೊಂಡು ಇದನ್ನು ಸೇಮ್ ಮಾಡ್ಕೊಳ್ಳೋದು. ಆವಾಗ 50/100 ಆಯಿತು, 7/100. ಈ 2 ಹಾಗೆ ಇಟ್ಕೊಂಡು 10/100 3/100. ಆಮೇಲೆ ಇದನ್ನು 9 ಹಾಗೆ ಬರ್ಕೊಂಡು 57/100 2 10 ಮತ್ತು 3 13/100. ಆವಾಗ ಕೂಡ್ಕೊಂಡ್ಬಿಡ್ಬೇಕು ಡೈರೆಕ್ಟಾಗಿ. 9 2 11 57 13 ಎಷ್ಟಾಯಿತು 70 ಆಯಿತು. 11 ಹೋಲ್ 70/100. ಶಾರ್ಟ್ ಫಾರ್ಮಲ್ಲಿ ಮಾಡಿದಾಗ ಏನೋ ಡಿವೈಡೆಡ್ ಬೈ 10 ಆಗುತ್ತೆ. 10 7 70 10 100 11 ಹೋಲ್ 7/10 ಆನ್ಸರ್ ಸಿಗುತ್ತೆ. ಈಗ ನಾ ಇನ್ನೊಂದು ರೀತಿ ಹೇಗೆ ಮಾಡ್ಬೋದು, ಫಸ್ಟು ಏನಂತಂದರೆ ಹೋಲ್ ನಂಬರ್ಸ್ನ ಒಂದು ಕಡೆಗೆ ಮಾಡ್ಕೊಳ್ತೀವಿ. ಆಮೇಲೆ ಇದನ್ನು ಏನು ಮಾಡ್ಕೊಂಬಿಡೋಣ, 57/100 ಪ್ಲಸ್ 13/100. ಆವಾಗ 9 2 11 57 50 60 70 70/100. ಆವಾಗ ಈ 0 ಕ್ಯಾನ್ಸಲ್ 11 7/100. ನೋಡಿ, 2 3 ಸ್ಟೆಪ್ಪಲ್ಲೇ ಬಂದೋಯ್ತು. ಇನ್ನು ಈ ಕ್ವಶನ್ ನೋಡೋಣ. 15 ಹೋಲ್ 6/10 4/100 ಪ್ಲಸ್ 14 ಹೋಲ್ 3/10 6/100. ಇಲ್ಲೂ ಏನು ಮಾಡಿದ್ವಿ ನಾವು, ಡಿನಾಮಿನೇಟರ್ ಸೇಮ್ ಮಾಡ್ಕೊಂಡೇ ಮಾಡಿದ್ದೀವಿ. ನೋಡಿ, 15 6/10 60/100 ಹೇಗೆ ಡಿನಾಮಿನೇಟರ್ ಸೇಮ್ ಮಾಡ್ಕೊಳ್ಳೋದು ಅಲ್ಲಿ ಹಿಂದಿನ ಲೆಕ್ಕದಲ್ಲಿ ನೋಡಿದ್ದೀನಿ. ಅದಕ್ಕೆ ನಾನು ಇಲ್ಲಿ ಡೈರೆಕ್ಟಾಗಿ ಬರಿತಾ ಹೋಗಿದ್ದೀನಿ. 4/100 ಪ್ಲಸ್ 14 30/100 6/100 15 64/100 ಇವೆರಡು ಕೂಡಿಸಿದಾಗ ಇಲ್ಲಿ 36/100. 15 ಪ್ಲಸ್ 14 29. 64ಗೆ 36 ಕೂಡಿದಾಗ 100 100/100 ಅಂದರೆ 1 ಹೋಲ್ ಆಗುತ್ತೆ. ಆವಾಗ 29ಗೆ ಈ 1 ಹೋಲನ್ನು ಕೂಡಿದಾಗ 30 ಆನ್ಸರ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಈ ಕ್ವಶನ್ ನೋಡಿ, ಮೈನಸ್ ಇದೆ. 7 7/100 ಮೈನಸ್ 4 4/100. ಈಸಿ. ಹೋಲ್ ನಂಬರ್ಸ್ ಒಂದು ಕಡೆ ಮಾಡ್ಕೊಂಡಾಗ 7 - 4 7/100 ಮೈನಸ್ 4/100. ಆವಾಗ 7 - 4 3 7ಅಲ್ಲಿ 4 ಹೋದರೆ 3/100. ಫೈನಲ್ ಆನ್ಸರ್ ಈಸಿಯಾಗಿ ಸಿಕ್ತು. ಇನ್ನು ಅದರ್ ನೆಕ್ಸ್ಟ್ ಇದೆ ನೋಡಿ, 8 ಹೋಲ್ 6/100 ಮೈನಸ್ 5 ಹೋಲ್ 3/100. 8 - 5 ಒಂದು ಕಡೆ, 6/100 ಮೈನಸ್ 3/100 ಒಂದು ಕಡೆ ಮಾಡ್ಕೊಂಡ್ವಿ. 8ಅಲ್ಲಿ 5 ಹೋದರೆ 3, 6ಅಲ್ಲಿ 3 ಹೋದರೆ 3/100. ನೋಡಿ, ಎರಡಕ್ಕೂ ಸೇಮ್ ಆನ್ಸರ್ ಬಂದಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿದೆ 12 6/100 2/100 ಮೈನಸ್ 9/10 9/100. ಈಗ 12
6 ಮತ್ತು 2 8 6 8 12 8/100 ಮೈನಸ್ ಇದನ್ನು ಏನು ಮಾಡ್ಕೊಂಡ್ವಿ ಸೇವ್ ಮಾಡ್ಕೊಂಡ್ವಿ ಡಿನಾಮಿನೇಟರ್, ಅದಕ್ಕೆ 90/100 ಆಯಿತು. ಆಮೇಲೆ 12 8/100 90 + 9 99/100. ಹಾಂ, ಇಲ್ಲಿ ನೋಡಿ ಈಗ ಏನಂತಂದರೆ ಇಲ್ಲಿ 8ಅಲ್ಲಿ 99 ಕಳಿಯೋಕ್ಕೆ ಬರಲ್ಲ. ಹಾಗಾಗಿ ಏನು ಮಾಡಬೇಕು, ಈ 11 12 ಸ್ಪ್ಲಿಟ್ ಮಾಡ್ಕೋಬೇಕು. ಏನಂತ 11 1 11 ಹಾಗೇ ಇರಲಿ. ಈ 1ಗೆ ನಾವು ಏನು ಮಾಡ್ಕೊಳ್ಳೋಣ 100/100 ಮಾಡ್ಕೊಳ್ಳೋಣ. ಎಲ್ಲಿಗೆ 1ಗೆ, ಅದಕ್ಕೆ 11 ಬರ್ಕೊಂಡು ಇದನ್ನು ಏನು ಮಾಡ್ಕೊಳ್ಳೋಣ 100/100, ಇದು ಪ್ಲಸ್ 8/100. ಆವಾಗ 11 108/100 ಆಗುತ್ತೆ. ಅದನ್ನು ಇಲ್ಲಿ ಬರೆದಿದ್ದೀನಿ. ಮೈನಸ್ 99/100. ಇವಾಗ 18ಅಲ್ಲಿ 99 ಕಳೆದ್ರೆ 9 ಬರುತ್ತೆ. 11 ಹೋಲ್ 9/100 ಆನ್ಸರ್. ತುಂಬ ಈಸಿ ಇತ್ತು ಅಲ್ವಾ? ಹಾಂ, ಈಗ ಈ ಎಲ್ಲ ಲೆಕ್ಕಗಳನ್ನು ಮಾಡಿದ್ವಿ. ಇವಾಗ ದಶಮಾಂಶ ಸ್ಥಾನ ಬೆಲೆ ಆಲ್ರೆಡಿ ಗೊತ್ತಿದೆ ನಮಗೆ. ದಶಮಾಂಶ ಅಂತಂದರೆ ಏನು, ಛೇದದಲ್ಲಿ 10 ಮತ್ತು 10ರ ಗುಣಕಗಳು ಅಂದರೆ 10 100 1000 10,000 ಈ ರೀತಿ ಛೇದದಲ್ಲಿ ಇರುವಂಥ ಭಿನ್ನರಾಶಿಗಳಿಗೆ ದಶಮಾಂಶ ಭಿನ್ನರಾಶಿಗಳು, ಅವನ್ನೇ ನಾವು ದಶಮಾಂಶಗಳು ಅಂತ ಹೇಳಿ ಕರಿತೀವಿ. ಇನ್ನು ದಶಮಾಂಶ ಸ್ಥಾನ ಬೆಲೆ ಅಂತಂದರೆ ಏನು, ನಮಗೆ ಬಿಡಿಯಿಂದ ಮುಂದೆ ಏನು ಬರುತ್ತೆ ದಶಮಾಂಶ ಬಿಂದು, ಆಮೇಲೆ ದಶಾಂಶ ಶತಾಂಶ. ಈಗ ಆಲ್ರೆಡಿ ಕಲ್ತಿದ್ದೀವಿ, ಇದರಲ್ಲಿ ಇನ್ನೂ ಸ್ವಲ್ಪ ಡೀಟೇಲಾಗಿ ಕಲಿತೀವಿ. ನೋಡಿ ಏನಂತಂದರೆ ಒಮ್ಮೆಲೆ ಇಲ್ಲಿಗೆ ಬರೋಣ. ಈಗ ನೋಡಿ ಏನಂತಂದರೆ 10 ಬಿಡಿಗಳು ಸೇರ್ಕೊಂಡು ನಮಗೆ ಒಂದು 10 ಸಿಗುತ್ತೆ. 10 10ಗಳಿಂದ 100 ಸಿಗುತ್ತೆ. 10 100ಗಳಿಂದ 1000 ಸಿಗುತ್ತೆ. ಹಾಗಾದರೆ ಇದರ ಮುಂದೆ ಈ ಸಂಖ್ಯೆಗಳನ್ನು ಬರೆಯುವ ಪದ್ಧತಿಯನ್ನು ಒಂದಕ್ಕಿಂತ ಚಿಕ್ಕ ಪ್ರಮಾಣಗಳು ಅಂದರೆ ಏನು, ಒಂದಕ್ಕಿಂತ ಚಿಕ್ಕ ಸಂಖ್ಯೆಗಳಿಗೂ ನಾವು ವಿಸ್ತರಿಸಿ ಅದನ್ನು ಏನು ಮಾಡ್ತೀವಿ, ನಾವು ಒಂದನ್ನು 10 ಸಮಭಾಗಗಳಾಗಿ ವಿಭಜನೆ ಮಾಡ್ತೀವಿ. ಆವಾಗ ಅದು ಏನನ್ನು ಕೊಡುತ್ತೆ, ನಮಗೆ 10ನೇ 1 ಭಾಗವನ್ನು ಕೊಡುತ್ತೆ. ಮತ್ತು ಆ 10ನ್ನು ಮತ್ತೆ 10 ಭಾಗಗಳಾಗಿ ಮಾಡಿದ್ವಿ ಅಂತಂದರೆ 100ನೇ 1 ಭಾಗ, ಮತ್ತೆ ಅದನ್ನು 10 ಭಾಗ ಮಾಡಿದ್ವಿ ಅಂದರೆ 1000ನೇ 1 ಭಾಗ ಅಂತ ಹೇಳಿ ಸಿಗ್ತಾ ಹೋಗುತ್ತೆ. ಅದಕ್ಕೆ ನೋಡಿ ಇಲ್ಲಿದೆ ನೋಡಿ, 1ಕ್ಕೆ 10ರಿಂದ ಗುಣಿಸ್ತಾರೆ 10 ಸಿಕ್ತು. ಆಮೇಲೆ 10 10ಲಿ 100, 100 10ಲಿ 1000, 1000 10ಲಿ 10,000. ಅದೇ 10,000ಕ್ಕೆ 10ರಿಂದ ಭಾಗಿಸಿ 1000, 1000ಕ್ಕೆ 10ರಿಂದ ಭಾಗಿಸಿ 100, 100ಕ್ಕೆ 10ರಿಂದ ಭಾಗಿಸಿ 10, 10ಕ್ಕೆ 10ರಿಂದ ಭಾಗಿಸಿ 1. ಇವಾಗ 1ಕ್ಕೆ 10ರಿಂದ ಭಾಗಿಸಿ 1/10, 1/10ಗೆ ಮತ್ತೆ 10ರಿಂದ ಭಾಗಿಸಿ 1/100, ಈ 1/100ಗೆ 10ರಿಂದ ಭಾಗಿಸಿ 1/1000. ಈ ರೀತಿ ಸಿಗ್ತಾ ಹೋಗುತ್ತೆ. ನಾವು ಇದನ್ನು ಇನ್ನಷ್ಟು ವಿಸ್ತರಿಸಬಹುದೇ? ಹೌದು. ಇದನ್ನು ಮತ್ತೆ 1/100ಗೆ ಮತ್ತೆ 10ರಿಂದ ಭಾಗಿಸಿದ್ವಿ ಅಂದರೆ 1/1000, ಮತ್ತೆ 10ರಿಂದ ಭಾಗಿಸಿದ್ವಿ ಅಂದರೆ 1/10,000. ಹೀಗೆ ಸಿಗ್ತಾ ಹೋಗುತ್ತೆ. 1/100ಅನ್ನು 10 ಸಮಭಾಗಗಳಾಗಿ ವಿಭಜಿಸಿದಾಗ ಭಿನ್ನರಾಶಿ ಎಷ್ಟಾಗುತ್ತದೆ? ಅದು ಏನಾಗುತ್ತೆ 1/1000 ಆಗುತ್ತೆ. ಇಂತಹ 1000 ಭಾಗಗಳು ಒಂದು ಮಾನವನ್ನು ರೂಪಿಸುತ್ತವೆ. ಹಾಗೆ ನೋಡಿ ಇಲ್ಲಿಗೆ ಬರೋಣ. 1/10 ಅದೇ 10ರಿಂದ 1ಕ್ಕೆ 10ರಿಂದ ಭಾಗಿಸಿದ್ವಿ 1/10 ಸಿಕ್ತು. ಮತ್ತೆ 1/10ಗೆ 10ರಿಂದ ಭಾಗಿಸಿದ್ವಿ 1/100, ಮತ್ತೆ 10ರಿಂದ ಭಾಗಿಸಿದ್ವಿ 1/1000, ಮತ್ತೆ 10ರಿಂದ ಭಾಗಿಸಿದ್ವಿ 1/10,000. ಹೀಗೆ ಸಾಕ್ತಾ ಹೋಗುತ್ತೆ. ಈಗ ಇಲ್ಲಿಗೆ ಬನ್ನಿ, ಇದು ಇಂಟ್ರೆಸ್ಟಿಂಗ್ ಆಗಿದೆ. 100 10ಗಳಿಂದ 1000 ಸಿಗುತ್ತೆ, 100 100ಗಳಿಂದ 10,000 ಸಿಗುತ್ತೆ. ಹಾಗೆ ಇದಕ್ಕೆ ನೋಡಿ ಏನಿದೆ, ಹಾಂ, ಎಷ್ಟು 1000ನೇ ಒಂದುಗಳು. ಹಾಂ, ಏನು ಕೇಳ್ತಿದ್ದಾರೆ ನೋಡಿ, ಎಷ್ಟು ಅನ್ನೋದಕ್ಕೆ ಡ್ಯಾಶ್ ಹಾಕ್ಕೊಳ್ಳೋಣ. ಎಷ್ಟು 1000ನೆಯ ಒಂದುಗಳು ಒಂದು ಮಾನವನ್ನು ಮಾಡುತ್ತವೆ, ಅಂದರೆ 1 ಸಿಗುತ್ತೆ ನಮಗೆ ಅಂತ. ಹಾಗಾದರೆ ನೋಡಿ ಇಲ್ಲಿ ಒಂದು ಮಾನ, ಇದು 1 ಸಿಗಬೇಕು ಅಂತಂದರೆ ನಮಗೆ ಇಲ್ಲಿ ಏನಿರಬೇಕು 1000 ಇರಬೇಕು. ಹಾಗಾದರೆ ಇದು 1000 ಮಾನಗಳು ಏನು ಮಾಡುತ್ತವೆ, ಒಂದು ಮಾನವನ್ನು ನೀಡುತ್ತವೆ. 1000ನೆಯ 1000 ಒಂದುಗಳು ಒಂದು ಮಾನವನ್ನು ಮಾಡ್ತವೆ. ಹಾಗೆ ಇಲ್ಲಿ ನೋಡಿರಿ, ಎಷ್ಟು 1000ನೆಯ ಒಂದುಗಳು, ಇಲ್ಲೂ ಕೂಡ 1000ನೆಯ ಒಂದುಗಳು ಏನು ಮಾಡ್ತವೆ, 10ನೆಯ ಒಂದನ್ನು ಮಾಡುತ್ತವೆ. ಹಾಂ, ಇವಾಗ ನೋಡಿ ಇಲ್ಲಿ ಎಷ್ಟು 0 ಇದೆ, 1 0 ಇದೆ. ಆವಾಗ ಈ 1 0 ತೆಗೆದಾಕಿ ಎಷ್ಟು ಉಳೀತಿಲ್ಲಿ,
100. ಬರೀ ಮೇಲಿಂದ ಒಂದನ್ನು ನೋಡಬೇಡಿ, ಕೆಳಗಿಂದ ಮಾತ್ರ. ಇಲ್ಲಿ 1 0 ಇದೆ, ಇಲ್ಲಿ 1 0 ತೆಗೀರಿ. ಎಷ್ಟು ಉಳಿತು? 100. ಹಾಗಾದರೆ 1000ನೆಯ ಒಂದುಗಳು ಎಷ್ಟು ಬೇಕು? 100 ಬೇಕು. ಆವಾಗ ನಮಗೆ ಆನ್ಸರು 10ನೆಯ ಒಂದು. ಆವಾಗ 100,000ನೆಯ ಒಂದುಗಳು 10ನೆಯ ಒಂದನ್ನು ಮಾಡುತ್ತವೆ ಅಂತ ಅರ್ಥ. ನೋಡಿ ಬೇಕಾದರೆ ಇಲ್ಲಿ ಎಕ್ಸ್ 1/1000 ಅಂದರೆ ಎಷ್ಟು? 1000ನೆಯ ಒಂದುಗಳು 1/10 ಮಾಡ್ತವೆ. ಇದು ಆಲ್ಜಿಬ್ರಾಯಿಕ್ದ ಅದರಲ್ಲಿ ನೋಡಿದಾಗ ಎಕ್ಸ್ ಈಕ್ವಲ್ಸ್ ಟು 1/10 ಟ್ರಾನ್ಸ್ಪೋಸ್ ಆಗಿ ಇಂಟು 1000/1. ಆವಾಗ ಈ ಝೀರೋ ಮೇಲೆ ಎಷ್ಟು ಉಳಿತು ನಮಗೆ? 100. ಇಲ್ಲ ಆನ್ಸರು ನಾವು 100 ಬರೆದಿದ್ದೀವಿ. ಡೈರೆಕ್ಟಾಗಿ ಬರಿಬೋದು ಇದನ್ನು ನೋಡಿ. ಇನ್ನು ಇದು ನೋಡಿ, ಎಷ್ಟು 1000ನೆಯ ಒಂದುಗಳು ಹಾಕೊಳ್ಳೋಣ. ಡ್ಯಾಶ್ 1000ನೆಯ ಒಂದುಗಳು ಏನು ಸಿಗುತ್ತಂತೆ? 100ನೆಯ ಒಂದನ್ನು ಮಾಡುತ್ತವೆ. ಇಲ್ಲಿ ಎಷ್ಟು ಝೀರೋ ಇದೆ? 2 ಝೀರೋ. ಇಲ್ಲಿಯೂ 2 ಝೀರೋ ತೆಗೀರಿ. ಅವಾಗಿಲ್ಲ ಆನ್ಸರ್ 10. 10,000ನೆಯ ಒಂದುಗಳು 100ನೆಯ ಒಂದನ್ನು ಮಾಡುತ್ತವೆ. ಈಸಿ ಇದೆ ಅಲ್ವಾ? ಈಗ ಎಷ್ಟು 10ನೆಯ ಒಂದುಗಳು? ಎಷ್ಟು 10ನೆಯ ಒಂದುಗಳು 1/10 ಮಾಡುತ್ತವೆ? ಇವಾಗ ಹೇಗೆ ಮಾಡಬೇಕು? ಇಲ್ಲಿ ಏನೂ ಇಲ್ಲ, ಡಿನಾಮಿನೇಟರಲ್ಲಿ ಏನೂ ಇಲ್ಲ ಅಂದರೆ 1 ಇರುತ್ತೆ. ನಮಗೆ ಏನು ಸಿಗಬೇಕು? ಇಲ್ಲಿ 10 ಸಿಗಬೇಕು ಅಂದಾಗ ಏನೂ ಇಲ್ಲ ಅಂದಾಗ ಇಲ್ಲಿ ನೋಡಿ ನಮಗೆ ಈ ಝೀರೋ ಕ್ಯಾನ್ಸಲ್. ಆವಾಗ ಇಲ್ಲಿ ಏನು ಸಿಗುತ್ತೆ ನಮಗೆ? 10 ಸಿಗುತ್ತೆ. ಹಾಗಾದರೆ ಎಷ್ಟು ಬೇಕು? ಎಷ್ಟು 10ನೆಯ ಒಂದುಗಳು? 100 10ನೆಯ ಒಂದುಗಳು 1/10 ಮಾಡುತ್ತವೆ. ಚೆಕ್ ಮಾಡಿ ನೋಡಿ ಬೇಕಾದರೆ. ಎಕ್ಸ್ ಎಷ್ಟು? 10ನೆಯ ಒಂದುಗಳು ಎಷ್ಟನ್ನು? 1/10 ಮಾಡುತ್ತವೆ. ಆವಾಗ ಎಕ್ಸ್ ಈಕ್ವಲ್ಸ್ ಟು 10 ಇಂಟು ಇದು ಟ್ರಾನ್ಸ್ಪೋಸ್ ಆಗಿಬಿಟ್ಟು ಏನಾಗುತ್ತೆ? ರೆಸಿಪ್ರೋಕಲ್ ಆಗುತ್ತೆ 10/1. ಆವಾಗ 10 100 ಇಲ್ಲೂ ಬಂದಿದೆ. ಇನ್ನು ಎಷ್ಟು 100ನೆಯ ಒಂದುಗಳು? ಎಷ್ಟು 100ನೆಯ ಒಂದುಗಳು 1/10 ಮಾಡುತ್ತವೆ? ಇಲ್ಲಿ 10 ಸಿಗುತ್ತೆ. ಆವಾಗ ನೋಡಿ ಏನು ಹಾಗಾದರೆ ಇಲ್ಲೇನಿಲ್ಲ 1 ಇರುತ್ತೆ, ಏನೂ ಇಲ್ಲ ಅಂದಾಗ ಈ 2 0 ಇದು 1 0 ತೊಗೊಂಡು ಬರೀರಿ 1 ಮುಂದೆ. ಇವಾಗ ನೋಡಿ 1000 100ನೆಯ ಒಂದುಗಳು 10 ಮಾಡ್ತವೆ ಅಂತ ಹೇಳಿ. ಹೆಂಗೆ ಆಗುತ್ತಾ ಇಲ್ವಾ ಚೆಕ್ ಮಾಡ್ಕೊಳ್ಳೋಣ. ಎಕ್ಸ್ 1/100 ಈಕ್ವಲ್ಸ್ ಟು 10 ಬರಬೇಕು ನಮಗೆ. ಆವಾಗ ಎಕ್ಸ್ ಈಕ್ವಲ್ಸ್ ಟು 10 ಇಂಟು 100/1. ಆವಾಗ 10 ಇಂಟು 1 1 1 ಮುಂದೆ 3 0. ಈ ರೀತಿ ಮಾಡಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಈಗ ನೋಡಿ ಸಂಖ್ಯೆಗಳ ಸಂಕೇತ ಬರೆಯುವುದು ಮತ್ತು ಓದುವುದು. ಈಗ ನಾವು ಸಂಖ್ಯೆಗಳನ್ನು ಹೇಗೆ ಬರಿತಾ ಇದ್ದೀವಿ? ಈಗ 456 ಇದರಲ್ಲಿ ಏನೇನಿದೆ? 4 ನೂರುಗಳು, 5 ಹತ್ತುಗಳು, 6 ಬಿಡಿಗಳು. ಇದನ್ನೆಲ್ಲ ಸಪ್ರೇಟ್ ಬರಿತಿದ್ದೀವ? ಇಲ್ಲ, 4 ನೂರುಗಳು 5 ಹತ್ತುಗಳು ಅಂತ ಹೇಳಿ ಸಪ್ರೇಟಾಗಿ ಬರಿತಿದ್ದೀವ? 400 + 50 + 6 ಅಂತ ಈ ರೀತಿ ಬರಿತಾ ಇಲ್ಲ. ನಾವು ಒಟ್ಟಿಗೆ ಜೋಡಿಸಿ 456 ಅಂತ ಬರಿತಾ ಇಲ್ವಾ? ಹಾಗೇ ಈ 10ನೆಯ 100 ಇದು 10ನೆಯ 1 100ನೆಯ 1 ಇವುಗಳನ್ನು ಈ ರೀತಿ 10ನೆಯ 1 ಅಂತಲೇ ಬರೆಯೋ ಬದಲು 100ನೆಯ 1 ಅಂತಲೇ ಬರೆಯೋ ಬದಲು ಬೇರೆ ಏನಾದ್ರು ಪದ್ಧತಿ ಇದೆಯಾ ಅಂತ ಹೇಳಿ. ಈಗ ನೋಡ್ರಿ, 4 ಹೋಲ್ 2/10 ಇದನ್ನು 42 ಅಂತ ಬರೆಯೋಕ್ಕಾಗತ್ತಾ? ಇಲ್ಲ. ಇದು 4 ಹೋಲ್ ಅಂದರೆ ಪೂರ್ಣ ಸಂಖ್ಯೆ ಎಷ್ಟಿದೆ? 1 ಇದೆ. 10ನೆಯ 2 ಅನ್ನೋದು ಇದು ಈ ರೀತಿ ಇರೋ ಸಂಖ್ಯೆಗಳನ್ನು ಇದಕ್ಕೆ ಬರೆಯೋಕ್ಕೆ ಒಂದು ಏನಿದೆ ಪದ್ಧತಿ ಬೇರೆ. ಇದು ಹಾಗೆ ಏನಂತಂದರೆ ಸಂಖ್ಯಾ ಪದ್ಧತಿ ವಿಸ್ತರಣೆಯಾಗಿ ಹೇಗೆ ಬರುತ್ತೆ ಅಂದರೆ ನೋಡಿ, ಪೂರ್ಣಾಂಕಗಳು ಕೊನೆಗೊಂಡು ಭಿನ್ನರಾಶಿ ಭಾಗ ಆರಂಭಗೊಳ್ಳುವಲ್ಲಿ ಸ್ಥಾನ ಬೆಲೆಯನ್ನು ಗುರುತಿಸಲು ಒಂದು ಬಿಂದುವನ್ನು ಹಾಕಿ ಬರಿತೀವಿ. ಇದನ್ನು ನಾವು ಏನಂತ ಬರಿತೀವಿ? ದಶಮಾಂಶ ಬಿಂದು ಅಂತ ಹೇಳಿ ಬರಿತೀವಿ. ಈಗ ನೋಡಿರಿ, 7 ನೂರುಗಳು 5 ಬಿಡಿಗಳು ಅಂದಾಗ 705 ಆಯಿತು. 7 ಹತ್ತುಗಳು 5 10ನೆಯ ಒಂದುಗಳು ಅಂದಾಗ 7 ಹತ್ತುಗಳು ಅಂದರೆ 70. 5 10ನೆಯ ಒಂದುಗಳು ಅಂದರೆ 5/10. ಆವಾಗ ಅದನ್ನು ದಶಮಾಂಶದಲ್ಲಿ ಅಂದರೆ 10ನೆಯ 5 ಈ ರೀತಿ ಬರೆಯೋ ಬದಲಿ ನಾವು ಇದಕ್ಕೆ ಏನೋ ದಶಮಾಂಶ ಸಂಕೇತ ಈ ರೀತಿ ಆಗುತ್ತೆ. 70.5. ಹಾಗೆ ನೋಡ್ರಿ, 7 ಬಿಡಿಗಳು 5 100ನೆಯ ಒಂದುಗಳು ಅಂದಾಗ 7 ಬಿಡಿ ಸ್ಥಾನದಲ್ಲಿ ಬಂತು. 10ನೆಯ 1 ಸ್ಥಾನ ಇಲ್ಲ, ಅದಕ್ಕೆ 0 ಹಾಕ್ಕೊಂಡ್ವಿ. 100ನೆಯ 1 ಸ್ಥಾನದಲ್ಲಿ 5 ಇದ್ದಾವೆ, ಅದಕ್ಕೆ 5 ಹಾಕ್ಕೊಂಡ್ವಿ. ಈ ರೀತಿ ಈ ಪದ್ಧತಿ ಏನಾಯಿತು? ಬೆಳೀತಾ ಹೋಯಿತು. ಅದಕ್ಕೆ
ಹೀಗೆ ನೋಡಿ, ಇದನ್ನು ಮೇಲಿನಂತೆಯೇ ಒಂದು ಸ್ಥಾನ ಬೆಲೆ ಕೋಷ್ಟಕವನ್ನು ತಯಾರಿಸಿ ಪ್ರತಿ ಪ್ರಮಾಣವನ್ನು ದಶಮಾಂಶ ರೂಪದಲ್ಲಿ ಸ್ಥಾನ ಬೆಲೆ ಪ್ರಕಾರ ಬರೆಯಿರಿ ಮತ್ತು ಸಂಖ್ಯೆಯನ್ನು ಓದಿರಿ. ಇಲ್ಲಿ ಬರೆದಿದ್ದೀನಿ ನಾನು. ನೋಡಿ, ಈಗ ಏನಿದೆ, 2 ಬಿಡಿಗಳು, 3 10ನೇ ಒಂದುಗಳು, 5 10ನೇ ನೂರುಗಳು. ನೋಡಿ, 2 ಬಿಡಿ, 3 10ನೇ ಒಂದು, 5 100ನೇ ಒಂದುಗಳು. ಈ ರೀತಿ ಬರೆದ್ಮೇಲೆ ಇದ್ರದ್ದು ದಶಮಾಂಶ ರೂಪ ಏನಾಗುತ್ತೆ? 2.35. ಹಾಗೆ ನೆಕ್ಸ್ಟ್ ಕ್ವಶನ್ ಏನಿದೆ, 1 10, 10ರ ಸ್ಥಾನದಲ್ಲಿ 10 ಬಂತು, ಬಿಡಿ ಇಲ್ಲ 0. ಆಮೇಲೆ 5 10ನೇ ಒಂದುಗಳು, ಆವಾಗ ನೋಡಿ 10.5 ಆಗುತ್ತೆ. ನೆಕ್ಸ್ಟ್ 4 ಬಿಡಿಗಳು ಮತ್ತು 6 100ನೇ ಒಂದುಗಳು. 4 ಬಿಡಿ ಸ್ಥಾನದಲ್ಲಿ ಬಂತು, 6 100ನೇ ಒಂದುಗಳು ಅಂದಾಗ 4.10ನೇ ಒಂದು ಇಲ್ಲ, ಅದಕ್ಕೆ 0. 10ನೇ 100ನೇ 6 ಇದೆ, 6, 4.06 ಅಂತ ಓದ್ತೀವಿ. ಇನ್ನು ಇಲ್ಲಿ 1 100, 1 ಬಿಡಿ ಮತ್ತು 1 100ನೇ ಒಂದುಗಳು. ಆವಾಗ 100ರ ಸ್ಥಾನದಲ್ಲಿ 100, 1 100, 1 ಬಿಡಿ, ಮತ್ತು ಇಲ್ಲಿ 10ನೇ ಒಂದುಗಳು ಇಲ್ಲ, 100ನೇ ಒಂದಿದೆ. ಆವಾಗ 101.01 ಅಂತ ಓದ್ತೀವಿ ಇದನ್ನು. ಹಾಗೆ ನೆಕ್ಸ್ಟ್ ಇದೆ ನೋಡಿ, 8/100, ಅದು ಇಲ್ಲಿ ಬಂತು ಶತಾಂಶ ಸ್ಥಾನದಲ್ಲಿ ಅಥವಾ 100ನೇ ಒಂದುಗಳ ಸ್ಥಾನದಲ್ಲಿ. ಹಾಗೆ 9/10, ಅದು 10ನೇ ಒಂದುಗಳ ಸ್ಥಾನದಲ್ಲಿ ಬಂತು. ಆವಾಗ ಏನಾಗುತ್ತೆ? 0.98. ಆಮೇಲೆ 5/100, ಅದು ಈ ಸ್ಥಾನದಲ್ಲಿ ಬಂತು ಸೀದಾ. ಇಲ್ಲಿ ಬಂದಾಗ 0.05. ಇನ್ನು 0 1/10, ಆವಾಗ ಇದು 0.1. ಇನ್ನು ನೆಕ್ಸ್ಟ್ ಲೆಕ್ಕ ಇದೆ ನೋಡಿ, ಇದು 2 ಹೋಲ್ 1/100, 4 ಹೋಲ್ 1/10 ಮತ್ತು 7 ಹೋಲ್ 7/1000. ಇದನ್ನು ಏನು ಮಾಡಬೇಕು ಅಂದರೆ ಸಪ್ರೇಟಾಗೇ ಮಾಡಬೇಕು ಅವನ್ನ. ಆವಾಗ 2 ಬಿಡಿ ಸ್ಥಾನದಲ್ಲಿ ಬರುತ್ತೆ. ಆಮೇಲೆ ಏನಿದು 1/100, ಇಲ್ಲಿ 100ನೇ ಒಂದುಗಳ ಸ್ಥಾನಕ್ಕೆ ಹೋಯಿತು. ಆವಾಗ ಇದನ್ನು ಏನಂತ ಓದ್ತೀವಿ? 2.01 ಅಂತ ಓದ್ತೀವಿ. ಇನ್ನು 4ನೇದ್ದು 4 ಹೋಲ್ 1/10, 4 ಬಿಡಿ ಸ್ಥಾನದಲ್ಲಿ ಬಂತು, 1/10 ಇಲ್ಲಿ ಬಂತು. ಆವಾಗ ಇದನ್ನು ಏನಂತ ಓದ್ತೀವಿ? 4.1. ಹಾಗೆ ಇಲ್ಲಿ 7 ಹೋಲ್ ಬಿಡಿ ಸ್ಥಾನದಲ್ಲಿ ಬಂತು. ಆಮೇಲೆ 1000ನೇ ಏಳುಗಳು, ಇದು 1000ನೇ ಒಂದುಗಳ ಸ್ಥಾನದಲ್ಲಿ ಹೋಯಿತು. ಆವಾಗ 7.007, 7.007 ಅಂತ ಹೇಳಿ ಓದ್ತೀವಿ. ಇದನ್ನು ಓದೋ ಕ್ರಮನೂ ಇಲ್ಲಿ ಬರೆದಿದ್ದೀವಿ. ಇನ್ನು ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇಲ್ಲಿದೆ ನೋಡಿ, ನಾವು 234 10ನೇ ಒಂದುಗಳನ್ನು ದಶಮಾಂಶ ರೂಪದಲ್ಲಿ ಹೇಗೆ ಬರೆಯಬಹುದು? ನೋಡಿ ಹೇಗೆ ಬರೀತಾರೆ. 234 10ನೇ ಒಂದುಗಳು ಅಂದರೆ ಇದನ್ನು 234 10ನೇ ಒಂದುಗಳು ಈ ರೀತಿ ಇದೆ. ಇದನ್ನು ಆಮೇಲೆ ಏನು ಮಾಡ್ಕೋತಾರೆ? 234/10. ಆಮೇಲೆ ಇದನ್ನು 200/10 ಪ್ಲಸ್ 30/10 ಪ್ಲಸ್ 4/10. ಆವಾಗ ನೋಡಿ ಇದನ್ನು ಇಲ್ಲಿ ಹೇಗೆ, ಈ 0 ಕ್ಯಾನ್ಸಲ್, ಅಂದರೆ 10 1ಲಿ 10 20ಲಿ ಅಂತ 20, 10 1ಲಿ 10 3ಲಿ ಇದು 3, 4/10. ಹೇಗೆ ಬರೀತೀರಾ? ಇದು 23, 23.4, 23.4 ಅಂತ ಹೇಳಿ ಬರಿತೀವಿ. ಹಾಗೆ ನೋಡಿ ಇಲ್ಲೊಂದು ಕ್ವಶನ್ ಇದೆ, ಏನು? ಈ ಪ್ರಮಾಣಗಳನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ. 234 100ನೇ ಒಂದುಗಳು, 105 10ನೇ ಒಂದುಗಳು. ಇಲ್ಲಿ ನೋಡೋಣ ಇದನ್ನು. ನೋಡಿ 234 100ನೇ ಒಂದುಗಳು ಅಂದರೆ 234 100ನೇ ಒಂದು. ಆವಾಗ ಅದನ್ನು 234/100, ಆಮೇಲೆ 200/100 ಪ್ಲಸ್ 30/100 ಪ್ಲಸ್ 4/100. ಆವಾಗ 100 1ಲಿ 100 2ಲಿ 2, ಈ 0 ಕ್ಯಾನ್ಸಲ್, 3/10, 4/100. ಆಮೇಲೆ ನೋಡಿ ಇಲ್ಲಿ 2 ಉಳೀತು, ಇದು ಪ್ಲಸ್ 3/10 ಪ್ಲಸ್ 4/100. ಆವಾಗ ಇದು 2 ಬಿಡಿ ಸ್ಥಾನದಲ್ಲಿ ಬರುತ್ತೆ, ಇದು
10ನೇ ಒಂದರ ಸ್ಥಾನದಲ್ಲಿ ಬರುತ್ತೆ, ಇದು 100ನೇ ಒಂದರ ಸ್ಥಾನದಲ್ಲಿ 4 ಬರುತ್ತೆ. 2.34 ಅಂತ ಓದ್ತೀವಿ. ಇನ್ನು ನೆಕ್ಸ್ಟ್ 105 10ನೇ ಒಂದುಗಳು. ಆವಾಗ ಅದನ್ನು 105/10 ಅಂತ ಬರಿತೀವಿ. 100/10 ಪ್ಲಸ್ 0/10 ಪ್ಲಸ್ 5/10. ಆವಾಗ 10 ಒಂದ್ಲಿ 10 ಹತ್ಲಿ ಇದು 10 ಬಂತು. ಆಮೇಲೆ ಇದು 0 ಪ್ಲಸ್ 5/10. ಇದನ್ನೇನಂತ 10.5, ಯಾಕಂದರೆ 10ನೇ ಒಂದುಗಳ ಸ್ಥಾನದಲ್ಲಿ 5 ಇದೆ. ಇಷ್ಟು ಬರುತ್ತೆ. ನೆಕ್ಸ್ಟ್ ನೋಡಿರಿ, ಅಳತೆಯ ಮಾನಗಳು. ಇದು ತುಂಬ ಈಸಿ. ಉದ್ದದ ಪರಿವರ್ತನೆ, ಆಮೇಲೆ ಕೆ ಜಿಗಳನ್ನು ಗ್ರಾಮ್ಗಳಲ್ಲಿ, ಆಮೇಲೆ ಮೀಟ್ರ್ಗಳನ್ನು ಕಿಲೋಮೀಟ್ರ್ಗಳಲ್ಲಿ ಇದು ಮಾಡೋದು ತುಂಬ ಈಸಿ. ಇದು ಎಲ್ಲರಿಗೂ ಗೊತ್ತಿದೆ. ನೋಡೋಣ ಆದರೂ. ಈಗ ನಮಗೆ ಗೊತ್ತಿರುತ್ತೆ ಏನು, 1 ಸೆಂಟಿಮೀಟ್ರ್ ಅಂದರೆ 10 ಮಿಲಿಮೀಟ್ರ್ ಅಂತ ಹೇಳಿ. ಈಗ ಅದರದ್ದೇ ಪರಿವರ್ತನೆ ಬರ್ತವೆ ನೋಡಿ ಇಲ್ಲಿ. 1 mm ಅಂದರೆ ಎಷ್ಟು ಸೆಂಟಿಮೀಟರ್? 1 mm = 1/10 ಸೆಂಟಿಮೀಟ್ರ್ ಅಂತ, ಅಂದರೆ 0.1 ಸೆಂಟಿಮೀಟರ್ ಅಂತ ಹೇಳಿ. 5 mm ಅಂದರೆ ಎಷ್ಟು ಸೆಂಟಿಮೀಟ್ರ್ ಆಗುತ್ತೆ? ಆವಾಗ 5/10 0.5 ಸೆಂಟಿಮೀಟ್ರ್ ಆಗುತ್ತೆ. 12 mm ಅಂದರೆ 10 mm ಪ್ಲಸ್ 2 mm. ಆವಾಗ 10 mm ಅಂದರೆ 1 ಸೆಂಟಿಮೀಟ್ರ್ ಪ್ಲಸ್ 2 mm ಅಂದರೆ 2/10 ಸೆಂಟಿಮೀಟ್ರ್, 1.2 ಸೆಂಟಿಮೀಟರ್ ಬಂತು. ಇಲ್ಲಿ ಮುಂದಿನ ಖಾಲಿ ಜಾಗಗಳನ್ನ ಭರ್ತಿ ಮಾಡಿ. 12 mm ಅಂದರೆ 1.2 ಸೆಂಟಿಮೀಟ್ರ್, ಇದು 0.9 ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ. ಹಾಗಾದ್ರೆ ಎಷ್ಟು mm ಆಗುತ್ತೆ? 9 mm. ಇಲ್ಲಿ 56 mm ಅಂದಾಗ 5.6 mm. ಇಲ್ಲಿ ನೋಡಿ, ಆವಾಗ 13.4 ಸೆಂಟಿಮೀಟ್ರ್ ಅಂತ ಬರಿತೀವಿ. ಇದಕ್ಕೆ 7 ಸೆಂಟಿಮೀಟ್ರ್ ಅಂತ ಬರಿತೀವಿ. ಹೆಂಗೆ? 10 17 7 ಸೆಂಟಿಮೀಟ್ರ್ ಅಂತ ಬರಿತೀವಿ. ಈಗ 203.6 ಸೆಂಟಿಮೀಟರ್ ಅಂತಂದಾಗ ಎಷ್ಟು mm ಆಗುತ್ತೆ ಅಂತ ಹೇಳಿ. ಆವಾಗ 2036 mm ಅಂತ ಬರಿತೀವಿ. ಇದು ಏನೋ ನೋಡಿದ ತಕ್ಷಣ ದೊಡ್ಡವರಿಗೆ ಗೊತ್ತಾಗುತ್ತೆ, ಮಕ್ಕಳಿಗೆ ಇಲ್ಲಿ ಹೇಳಿದಾರಲ್ಲ ಇದು ಈಸಿ ಮೆಥಡ್, ಒಂದು ರೀತಿ ಅರ್ಥ ಆಗುತ್ತೆ. ಈ ರೀತಿ ಹೇಗೆ ಮಾಡೋದು ಅದು ನೋಡೋಣ. ಈಗ 9 mm ಈಸಿ, ಇದಕ್ಕೇನೂ ಕಷ್ಟ ಇಲ್ಲ. 0.9 ಸೆಂಟಿಮೀಟರ್. ಈ ರೀತಿ ಡಬಲ್ ನಂಬರ್ ಬಂದಾಗ ಹೇಗೆ ಮಾಡೋದು? ಈಗ 134 mm ಇದೆ. ಇದನ್ನು ಏನು ಮಾಡ್ಕೊಳ್ಳೋಣ, 130 mm ಪ್ಲಸ್ 4 mm ಅಂತ ಮಾಡ್ಕೊಂಡ್ವಿ. ಈಗ 130ನ ಹೇಗೆ ಬರಿಬೇಕು ಅಂದರೆ 13 × 10 mm ಪ್ಲಸ್ 4 mm ಹೀಗೆ ಬರ್ಕೊಳ್ಳೋಣ. ಈಗ 10 mm ಅಂದರೆ ಏನು? 1 ಸೆಂಟಿಮೀಟರ್ ಪ್ಲಸ್ 4 mm. 13 1 13 ಸೆಂಟಿಮೀಟರ್ ಪ್ಲಸ್ 4/10 ಸೆಂಟಿಮೀಟರ್. ಆವಾಗ ಇದನ್ನು 13 ಹೋಲ್ ಆಯಿತು, 0.4 ಸೆಂಟಿಮೀಟರ್. ಅರ್ಥ ಆಯ್ತಲ್ವ? ಈ ರೀತಿ ಬರಿಬೋದು. ಹಾಗೆ ಇಲ್ಲಿ ನೋಡಿ 70 mm ಅನ್ನು ಏನಂತ ಮಾಡ್ಕೊಳ್ಳೋಣ, 7 × 10 mm. 10 mm ಅಂದರೆ 1 ಸೆಂಟಿಮೀಟರ್, 7 1 7 ಸೆಂಟಿಮೀಟರ್ ಆಯ್ತಲ್ವ? ಹಾಗೆ 203.6 ಸೆಂಟಿಮೀಟರ್ ಇಂಟು 10 ಮಾಡಬೇಕಿಲ್ಲಿ. ಆವಾಗ ಬರೀ 1ರಿಂದ 1 6 6 1 3 3 1 0 0 1 2 2. 10ರಿಂದ ಗುಣಿಸಿದಾಗ ಏನಾಗುತ್ತೆ? ಆಮೇಲೆ ಇದು 1 0, ಯಾಕಂದರೆ ಇದು 1ರಿಂದ ಮಾತ್ರ ಗುಣಿಸಿದ್ವಿ, ಇದು 1 0. 1 ಪಾಯಿಂಟ್ ಬಿಟ್ಕೊಡ್ಬೇಕು ಇಲ್ಲಿ. ಆವಾಗ 2036 mm ಬರ್ತವೆ. ಮುಂದಕ್ಕೆ ಹೋಗೋಣ. ಇಲ್ಲೆಲ್ಲ ಅವರೇ ಮಾಡಿದ್ದಾರೆ. ಈ ಜಾಗಗಳನ್ನು ಭರ್ತಿ ಮಾಡೋದು ನೋಡೋಣ. ಏನಂತ? 10 ಸೆಂಟಿಮೀಟರ್ ಅಂದರೆ 1/10 m, 0.1 ಮೀಟರ್ ಅಂತ ಹೇಳಿ. 10 ಸೆಂಟಿಮೀಟರ್ ಅಂದರೆ 1/10 ಮೀಟರ್, 0.1 ಮೀಟರ್ ಆಗುತ್ತೆ. ಪ್ರತಿ ಸೆಂಟಿಮೀಟರ್ 1 ಮೀಟರ್ನ 100ನೇ 1 ಭಾಗವಾಗಿರೋದ್ರಿಂದ 15 ಸೆಂಟಿಮೀಟರನ್ನು ಹೇಗೆ ಬರಿಬೋದು? 15/100 ಮೀಟರ್. ಅಥವಾ ಅದನ್ನೇ ಏನು ಮಾಡ್ಕೋಬೋದು? 10/100 ಮೀಟರ್ ಪ್ಲಸ್ 5/100 ಮೀಟರ್. ಆವಾಗ 1/10 ಮೀಟರ್ ಪ್ಲಸ್ 5/100. ಆವಾಗ 0. ಇದು 10ನೇ ಒಂದುಗಳ ಜಾಗದಲ್ಲಿ ಬಂತು, ಇದು 100ನೇ ಒಂದುಗಳ ಜಾಗದಲ್ಲಿ ಬಂತು. 0.15 ಮೀಟರ್ ಅಂತ ಆಯಿತು. ಈಗ ಇಲ್ಲಿನೂ ಅದೇ ಥರ ಮಾಡ್ತಾ ಹೋಗೋಣ. ಮೀಟರ್ಗಳು ಎಷ್ಟು?
36 ಸೆಂಟಿಮೀಟರ್. ಎಲ್ಲಿ ಮಾಡೋಣ ಜಾಗ? 36 ಸೆಂಟಿಮೀಟರ್ ಈಕ್ವಲ್ಸ್ ಟು 36/100 ಮೀಟರ್. ಇದನ್ನು ಏನು ಮಾಡ್ಬೋದು ನಾವೀಗ? 30/100 ಪ್ಲಸ್ 6/100 ಎರಡೂ ಮೀಟರ್ಗಳೇ. ಅವಾಗ ಇದು ಏನಾಗುತ್ತೆ? ಈ ಝೀರೋ ಕ್ಯಾನ್ಸಲ್. 3/10 ಪ್ಲಸ್ 6/100 ಆವಾಗ ಏನಾಗುತ್ತೆ ನೋಡಿ, ಬಿಡಿಯಲ್ಲಿ ಏನೂ ಇಲ್ಲ, 0 ಪಾಯಿಂಟ್. ಇದು 10ನೇ ಒಂದುಗಳ ಜಾಗದಲ್ಲಿ ಬಂತು 3, ಇದು 100ನೇ ಒಂದುಗಳ ಜಾಗದಲ್ಲಿ ಬಂತು 6. ಆವಾಗ 0.36 ಮೀಟರ್. ಹಿಂಗೆ ಹಾಗೆ 50 ಸೆಂಟಿಮೀಟರನ್ನು ಇಲ್ಲಿ ಮಾಡ್ತೀನಿ. 50 ಸೆಂಟಿಮೀಟರ್ ಈಕ್ವಲ್ಸ್ ಟು 50/100 ಮೀಟರ್. ಈ ಝೀರೋ ಕ್ಯಾನ್ಸಲ್. ಆವಾಗ 0.5 ಮೀಟರ್. 325 ಸೆಂಟಿಮೀಟರ್ ಹೆಂಗೆ ಮಾಡೋದು? ಇಲ್ಲಿ ಇದರಲ್ಲಿ ತೋರಿಸ್ತೀನಿ. 1 ಸೆಂಟಿಮೀಟರ್ ಅಂದರೆ 1/100 ಮೀಟರ್. ಇದು ಗೊತ್ತಿದೆ ನಮಗೆ. ಈ ಮೆಥಡ್ ಫಾಲೋ ಮಾಡ್ಕೊಂಡು ಹೆಂಗೆ ಮಾಡೋದು? 325 ಸೆಂಟಿಮೀಟರ್ ಈಕ್ವಲ್ಸ್ ಟು 1/100 ಮೀಟರ್ ಅಂದರೆ 1 ಸೆಂಟಿಮೀಟರ್ ಅಂತ ಹೇಳಿ ಗೊತ್ತಿದೆ. ಆವಾಗ by100 ಮಾಡ್ತೀವಿ. ಇದನ್ನು ಹೇಗೆ ಮಾಡೋದು? ಆಮೇಲೆ 300/100 ಪ್ಲಸ್ 20/100 ಪ್ಲಸ್ 5/100. ಇದು ಏನಾಯ್ತು ಅವಾಗ? 100 1 100 3 ಅಂದರೆ 3 ಬಂತು. ಪ್ಲಸ್ ಈ ಝೀರೋ ಕ್ಯಾನ್ಸಲ್, 2/10 ಉಳಿತು. ಪ್ಲಸ್ 5/100. ಇವಾಗ ನೋಡಿ 3. 10/2 ಅಂದರೆ 0.2. 5/100 ಅಂದರೆ 5. ಆವಾಗ 3.25 ಮೀಟರ್ ಬರುತ್ತೆ. 3.25 ಮೀಟರ್. ಹಾಗೆ ಇದನ್ನು ಯಾವುದ್ರಲ್ಲಿ ಹೇಳಬೇಕು? ಸೆಂಟಿಮೀಟರಲ್ಲಿ. ಆವಾಗ ನಮಗೆ ಸೆಂಟಿಮೀಟ್ರಲ್ಲಿ ಹೇಳಬೇಕು ಅಂತಂದಾಗ ಏನು ಮಾಡಬೇಕು? ಇಲ್ಲಿ ಭಾಗಿಸು 100 ಮಾಡ್ತಾಯಿದ್ವಿ, ಗುಣಿಸು 100 ಮಾಡಬೇಕು. 0.89 ಮೀಟರ್ ಈಕ್ವಲ್ಸ್ ಟು 0.89 ಇಂಟು 100 ಸೆಂಟಿಮೀಟರ್. 0.89 ಇಂಟು 100 ಸೆಂಟಿಮೀಟರ್. 1 9 9, 1 8 8, 1 0 0, ಇವೆರಡು 0. ಎಷ್ಟು? 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು. 1 2. ಇದ್ರ ಹಿಂದೆ ಎಷ್ಟು 0 ಇದ್ದರೂ ಅದಕ್ಕೆ ಬೆಲೆ ಇಲ್ಲ. ಆವಾಗ 89 ಸೆಂಟಿಮೀಟರ್ ಆಗುತ್ತೆ. 89 ಸೆಂಟಿಮೀಟರ್. ಹಾಗೆ ಇದೇನಿದೆ 2.0. ನೆಕ್ಸ್ಟ್ ಕ್ವಶನ್ ಏನಿದೆ? 2.07 ಮೀಟರ್ ಸೆಂಟಿಮೀಟ್ರಲ್ಲಿ ಬರಿಬೇಕು. 2.07 ಮೀಟರ್ ಡ್ಯಾಶ್ ಸೆಂಟಿಮೀಟರ್ ಅಂತ ಅಲ್ವಾ? ಆವಾಗ 2.07 ಇಂಟು 100. 1 7 7, 1 0 0, 1 2 2, ಇವೆರಡು 0 ಕೊಟ್ವಿ. ಇಲ್ಲಿ ಪಾಯಿಂಟ್ ಎಷ್ಟು? 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು. 1 2. ಆವಾಗ 207 ಸೆಂಟಿಮೀಟರ್. ಇಲ್ಲಿ ಎಷ್ಟು ಬರಿತೀವಿ? 207 ಸೆಂಟಿಮೀಟರ್. ಇನ್ನು ನೆಕ್ಸ್ಟ್ ನೋಡಿ, ತೂಕದ ಪರಿವರ್ತನೆ. ಕಿಲೋಗ್ರಾಮ್ಗಳನ್ನು ಗಮನಿಸಿ, ಕೆ ಜಿಗಳನ್ನು ಗಮನಿಸಿ. 1 ಕಿಲೋಗ್ರಾಮ್ ಈಕ್ವಲ್ ಟು 1000 ಗ್ರಾಮ್ ಎಂಬುದು ನಮಗೆ ತಿಳಿದಿದೆ. 1 ಗ್ರಾಮ್ ಈಕ್ವಲ್ಸ್ ಟು 1/1000 kg. 0.001 kg ಅಂತ ಹೇಳ್ತೀವಿ. 5 ಗ್ರಾಮ್ ಅಂದಾಗ 0.005 kg ಆಗುತ್ತೆ. ಹಾಗೆ 10 ಗ್ರಾಮ್ ಅಂತಂದರೆ 10/1000 kg ಅಂದರೆ 1/100 ಉಳಿತು 0.01 kg. ಪ್ರತಿ ಗ್ರಾಮ್ 1 ಕಿಲೋಗ್ರಾಮ್ನ 1/1000ನೇ 1 ಭಾಗ ಆಗಿರೋದ್ರಿಂದ 254 ಈ ರೀತಿ ನಾವು ಏನು ಮಾಡ್ತೀವಿ? ಸ್ಪ್ಲಿಟ್ ಮಾಡಿಕೊಂಡು ಇದರಲ್ಲಿ ಬರಿತೀವಿ. ಇಷ್ಟು ದಿನ ನಾವು ಏನು ಮಾಡ್ತಾಯಿದ್ವಿ? ನಾವೇನು ಟ್ರಿಕ್ ಕಲಿಸ್ಕೊಟ್ಟಿದ್ವಿ? 254 ಗ್ರಾಮ್ ಇದನ್ನು ಕೆ ಜಿಯಲ್ಲಿ ಹೇಳಿ ಅಂದ ತಕ್ಷಣ ಏನು ಮಾಡ್ತಾಯಿದ್ವಿ?
254/1000. ಆಮೇಲೆ ಮೇಲಿನ ಅಂಶದಲ್ಲಿ ಏನಿದೆಯೋ ಅದನ್ನು ಬರ್ಕೋಬೇಕು. ಇಲ್ಲಿ ಎಷ್ಟು ಝೀರೋ ಇದ್ದಾವೆ? 1 2 3. ಈ ಕಡೆಯಿಂದ ಇಲ್ಲಿ ಬಲಗಡೆಯಿಂದ 3 0 ಇದೆ, 3 ಸ್ಥಾನ ಎಣಿಸಿ. 1 2 3. ಇಲ್ಲಿ ಪಾಯಿಂಟ್ ಕೊಟ್ಟು 0 ಹಾಕಿ ಇದನ್ನೇ ಫಾಲೋ ಮಾಡ್ಕೊಂಬಂದಿದ್ವಿ. ಆದರೆ ಕರೆಕ್ಟಾಗಿ ಹೇಗೆ ಅಂತ ಹೇಳಿ ಇದರಲ್ಲಿ ನಮಗೆ ಕ್ಲೀನಾಗಿ ಅರ್ಥ ಆಗ್ತಾಯಿದೆ. ನೋಡಿ ಹೇಗೆ ಬಂತು ಇಲ್ಲಿ 254 ಗ್ರಾಮ್. 254 ಡಿವೈಡೆಡ್ ಬೈ 1000 kg. ಆವಾಗ ಇದನ್ನು 200/1000, 50/1000, 4/1000. ಇಲ್ಲೇನಾಯಿತು? ಈ ಝೀರೋ ಕ್ಯಾನ್ಸಲ್, ಈ ಝೀರೋ ಕ್ಯಾನ್ಸಲ್, 2/10 ಉಳಿತು, ಬರ್ಕೊಂಡ್ವಿ. ಈ ಝೀರೋ ಕ್ಯಾನ್ಸಲ್, 5/100, ಆಮೇಲೆ 4/1000. ಈಗ 2/10 ಅಂದಾಗ ಇದು ಯಾವುದು? 10ನೇಯ 1ರ ಸ್ಥಾನದಲ್ಲಿ ಬಂತು, 100ನೇಯ 1ರ ಸ್ಥಾನದಲ್ಲಿ ಬಂತು, 1000ನೇಯ 1ರ ಸ್ಥಾನದಲ್ಲಿ ಬಂತು. ಆವಾಗ 0.254 kg. ಈಗ ನಮಗೆ ಕರೆಕ್ಟಾಗಿ ಅರ್ಥ ಆಗ್ತಿದೆ. ಹಾಗೆ ಇವನ್ನು ಮಾಡೋಣ. ಈಗ 465 ಗ್ರಾಮ್. 465 ಗ್ರಾಮ್ ಅಂದಾಗ ಡ್ಯಾಶ್ kg ಅಂತ ಕೊಟ್ಟಿದ್ದಾರೆ. ಆವಾಗ 465/1000, 400/1000 ಪ್ಲಸ್ 60/1000 ಪ್ಲಸ್ 5/1000. ಆಮೇಲೆ ಈ ಝೀರೋ ಕ್ಯಾನ್ಸಲ್, 4/10. ಯಾಕೆ ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ ಅಂತಂದರೆ ಭಾಗಿಸು 100 ಅಂತ ಹೇಳಿ ಮಾಡ್ದಂಗೆ. ಆ ಭಾಗಿಸು 100 ಮಾಡೋ ಬದಲಿ ನಾವು ಕೊನೆ ಝೀರೋಗಳನ್ನು ಕ್ಯಾನ್ಸಲ್ ಮಾಡ್ತೀವಿ. 4/10 ಪ್ಲಸ್ ಈ ಝೀರೋ ಕ್ಯಾನ್ಸಲ್. 10ರಿಂದ ಇಲ್ಲಿ ಎಷ್ಟು ಝೀರೋ ಕ್ಯಾನ್ಸಲ್ ಮಾಡ್ತಿದ್ದೀನಿ? 10. 1 0 ಅಂತಂದರೆ 10 ಅಂದಂಗೆ, 2 0 ಇದ್ದರೆ 100 ಅಂದಂಗೆ. ಆವಾಗ 6/100. ಇಲ್ಲಿ ಕ್ಯಾನ್ಸಲ್ ಮಾಡೋಕ್ಕೆ ಝೀರೋಸೇ ಇಲ್ಲ, ಹಾಗಾಗಿ ಹಾಗೆ ಬರ್ಕೊಳ್ಳೋಣ. 1000. ಇದು 10ನೇಯ 1ರ ಸ್ಥಾನದಲ್ಲಿ 4, 100ನೇಯ 1ರ ಸ್ಥಾನದಲ್ಲಿ 6, 1000ನೇಯ 1ರ ಸ್ಥಾನದಲ್ಲಿ 5 kg. 0.465 kg. 0.465 kg. ಹಾಗೆ ಇದನ್ನು ನೋಡಿ 0.704 kg. ಇದನ್ನು ಮಾಡಿ, ಗೊತ್ತಾಗಲ್ಲ ಅಂತ ಪಟ್ಟಂತ ಗೊತ್ತಾಗಲ್ಲ ಅಂತಂದಾಗ ಮಾಡಿ. 68/1000, 60/1000 ಪ್ಲಸ್ 8/1000. ಆಮೇಲೆ ಈ ಝೀರೋ ಕ್ಯಾನ್ಸಲ್, 6/100 ಪ್ಲಸ್ 8/1000. ಇದು 0. 10ನೇಯ 1ರ ಸ್ಥಾನದಲ್ಲಿ ಇಲ್ಲ, 0. 100ನೇಯ 1ರ ಸ್ಥಾನದಲ್ಲಿ 6, 1000ನ 1ರ ಸ್ಥಾನದಲ್ಲಿ 8. ಆವಾಗ 0.068 kg. ಇದು ಏನು ಬರುತ್ತೆ? ಈಗ ಸೀದಾ ನೋಡಿದ್ರೆ ಬರೆದು ಬಿಡ್ಬೋದು. 1.560 kg. ಹಂಗೆ ಇದನ್ನು 2.5 kg ಇದೆ. ಗೊತ್ತಾಗಿಲ್ಲ ಅಂದರೆ ಬರ್ಕೊಳ್ಳೋಣ, ಮಾಡಿ ನೋಡೋಣ. 2.5 kg ಯಾವುದ್ರಲ್ಲಿ ಬರಿಬೇಕು? ಗ್ರಾಮಲ್ಲಿ ಬರಿಬೇಕು. 2.5 × 1000 ಗುಣಿಸ್ಬೇಕು. 1 5 5, 1 2 2, 3 0. ಎಷ್ಟು ಪಾಯಿಂಟು? 1 ಇದಾದಮೇಲೆ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ವಿ. ಆವಾಗ ಎಷ್ಟು ಗ್ರಾಮ್? 2500 ಗ್ರಾಮ್. 2500 ಗ್ರಾಮ್. ಇನ್ನು ರೂಪಾಯಿ ಪೈಸೆ ಎಲ್ಲ ಇದೇ ಥರನೇ ಎಲ್ಲ ಮಾಡ್ತೀರಾ ಅಂತ ಅಂದ್ಕೊಂಡು ಮುಂದಿನ ವಿಡಿಯೋದಲ್ಲಿ 0ಯ ಸಂದಿಗ್ಧತೆ ಅಲ್ಲಿಗೆ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.